ಸ್ನೇಹಿತರೆ, ನೀವೆಲ್ಲ ಕೇಳಿರ್ತೀರಾ, ಯಾವ ತಟ್ಟೆಯಲ್ಲಿ ಊಟ ಮಾಡ್ತಾರೋ ಅದರಲ್ಲೇ ರಂಧ್ರ ಮಾಡ್ತಾರೆ ಎಂದು. ಇಂದು ಅದೇ ದೃಶ್ಯ ಜಗತ್ತಿನ ಎರಡು ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಾದ ಅಮೆರಿಕ ಮತ್ತು ಯುರೋಪ್ನ ನಡುವೆ ಕಾಣ್ತಾ ಇದೆ. ಯುರೋಪ್ ಕೆಲವೇ ನಿಮಿಷಗಳ ಹಿಂದೆ ಒಂದು ನಿರ್ಧಾರ ತೆಗೆದುಕೊಂಡಿತು. ಅದು ವಾಷಿಂಗ್ಟನ್ನ ನಿದ್ರೆಯನ್ನ ಕೆಡಿಸಿತು. ಸ್ಕಾಟ್ಲ್ಯಾಂಡ್ ಡೀಲ್ಗೆ ಸಂಬಂಧಿಸಿದ ಕಾನೂನನ್ನ ಪ್ರಸ್ತುತ ನಿಲ್ಲಿಸಲಾಗಿದೆ. ಯುರೋಪ್ನ ಆರೋಪ ಏನಂದ್ರೆ, ರಾಷ್ಟ್ರಪತಿ ಟ್ರಂಪ್ ಈ ಒಪ್ಪಂದದ ಗೌರವವನ್ನ ಭಂಗಗೊಳಿಸಿದ್ದಾರೆ. ಫೆಬ್ರವರಿ 1ರಿಂದ 10% ಟ್ಯಾರಿಫ್ ಮತ್ತು ಜೂನ್ನವರೆಗೆ ಗ್ರೀನ್ಲ್ಯಾಂಡ್ ಮೇಲೆ ಒಪ್ಪಂದವಾಗದೇ ಇದ್ರೆ 25% ಟ್ಯಾರಿಫ್ ನಿಗದಿ ಆಗುತ್ತದೆ ಎಂದು ಪರಿಗಣಿಸಲಾಗ್ತಾ ಇದೆ. ಸ್ವಿಟ್ಜರ್ಲೆಂಡ್ನ ದಾವೋಸ್ನ ಹಿಮಾವೃತ ಭೂಮಿಗಳಲ್ಲಿ ಈ ಬಾರಿ ಕೇವಲ ಹಿಮ ಮಾತ್ರ ತುಂಬಿಲ್ಲ, ಬದಲಿಗೆ ಅಮೆರಿಕ ಮತ್ತು ಯುರೋಪ್ನ ಸಂಬಂಧಗಳಲ್ಲೂ ಒಂದು ಬಿರುಕು ಮೂಡಿದೆ. ವರ್ಲ್ಡ್ ಎಕನಾಮಿ ಫೋರಂನಲ್ಲಿ ಒಂದು ಡ್ರಾಮಾ ನಡೀತು. ಅದು ಇಡೀ ಜಗತ್ತನ್ನು ಆಶ್ಚರ್ಯಗೊಳಿಸಿತು. ಯುರೋಪಿಯನ್ ನಾಯಕರು ಈ ಬಾರಿ ಡಿಫೆನ್ಸ್ ಆಡುವ ಬದಲಿಗೆ ನೇರವಾಗಿ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ಮಾಡಿದ್ರು. ಟ್ರಂಪ್ ಅವರ ಟ್ಯಾರಿಫ್ ನೀತಿ, ಗ್ರೀನ್ಲ್ಯಾಂಡ್ ಅನ್ನು ಹಿಡಿದುಕೊಳ್ಳುವ ಹಠ ಮತ್ತು ಅಮೆರಿಕ ಫಸ್ಟ್ ಚಿಂತನೆಯ ಮೇಲೆ ಯುರೋಪ್ ತನ್ನ ಕೋಪವನ್ನು ತೋರಿಸಿತು. ಆದರೆ ಕಥೆಯಲ್ಲಿ ನಿಜವಾದ ಟ್ವಿಸ್ಟ್ ಬಂದದ್ದು ಟ್ರಂಪ್ ಅವರು ಎಂಟ್ರಿ ಕೊಟ್ಟಾಗ. ತನ್ನ ಈಗೋಗೆ ಹೆಸರಾದ ಟ್ರಂಪ್ ಯಾರನ್ನೂ ಬಿಡಲಿಲ್ಲ. ಫ್ರಾನ್ಸ್, ಜರ್ಮನಿ ಅಥವಾ ಬ್ರಿಟನ್ ಯಾರನ್ನೂ ಸಹ ಬಿಡಲಿಲ್ಲ. ಅವ್ರಿಗೆ ತಾವು ಯಾವಾಗಲೂ ಹೀಗೆ ಇರ್ತೀವಿ ಎಂದು ಭಾಸವಾಯಿತು. ಆದರೆ ಈ ಬಾರಿ ಕಥೆಯಲ್ಲಿ ಟ್ವಿಸ್ಟ್ ಇತ್ತು. ಟ್ರಂಪ್ಗೆ ಮೊದಲ ಬಾರಿಗೆ ಅವರ ಈಗೋಗೆ ಯುರೋಪ್ನ ಈಗೋದಿಂದ ಉತ್ತರ ಸಿಕ್ತು. ಆದರೆ ಪಿಕ್ಚರ್ ಇನ್ನೂ ಬಾಕಿ ಇತ್ತು. ಟ್ರಂಪ್ ಅವರ ಸ್ಪೀಚ್ ಮುಗಿದ ತಕ್ಷಣ ಯುರೋಪ್ ಒಂದು ಆಟ ಆಡಿತು. ಅದನ್ನ ವಾಷಿಂಗ್ಟನ್ ಕನಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಯುರೋಪಿಯನ್ ಪಾರ್ಲಿಮೆಂಟ್ನ ಟ್ರೆಂಟ್ ಕಮಿಟಿ ಅಧ್ಯಕ್ಷ ಬೆರ್ಲ್ಯಾಂಗ್ ಕ್ಯಾಮ್ರಾ ಮುಂದೆ ಬಂದು ಒಂದು ಘೋಷಣೆ ಮಾಡಿದ್ರು. ಅದು ಅಮೆರಿಕದಲ್ಲಿ ಭೂಕಂಪ ತಂತು. ಅವರು ಹೇಳಿದ್ರು, ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ನ ಟ್ರೇಡ್ ಡೀಲ್ ಈಗ ಫ್ರೀಜ್ ಆಗಿದೆ, ಎಲ್ಲವೂ ಮುಚ್ಚಲಾಗಿದೆ, ಸಸ್ಪೆಂಡ್. ಬೆರ್ಲ್ಯಾಂಗ್ ಸ್ಪಷ್ಟವಾಗಿ ಹೇಳಿದ್ರು, ಟ್ರಂಪ್ ಈಗ ಟ್ಯಾರಿಫ್ಗಳನ್ನ ಒಂದು ಶಸ್ತ್ರವಾಗಿ ಬಳಸ್ತಾ ಇದ್ದಾರೆ. ನಮ್ಮ ಮೇಲೆ ಗ್ರೀನ್ಲ್ಯಾಂಡ್ ಮಾರಾಟ ಮಾಡುವ ಒತ್ತಡ ಹಾಕಲು ಈ ಬೆದರಿಕೆಗಳು ಎಲ್ಲಿಯವರೆಗೆ ನಿಲ್ಲೋದಿಲ್ಲವೋ ಅಲ್ಲಿಯವರೆಗೆ ಈ ಒಪ್ಪಂದಕ್ಕೆ ಯಾವುದೇ ಅವಕಾಶವಿಲ್ಲ. ಅಷ್ಟಕ್ಕೂ ಈ ಟರ್ನ್ಬೆರಿ ಡೀಲ್ ಏನು, ಅದನ್ನು ಈಗ ಮೂಲೆಗೆ ಯಾಕೆ ಹಾಕಲಾಗಿದೆ? ಹೀಗೆ ನೀವು ಯೋಚಿಸ್ತಾ ಇದ್ದೀರಿ, ಯಾವ ಡೀಲ್ ಅದು ಹೊಡೆದೋಯಿತು? ನಿಜವಾಗೂ ಇದು ಡೊನಾಲ್ಡ್ ಟ್ರಂಪ್ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಇದನ್ನ ಸ್ಕಾಟ್ಲೆಂಡ್ ನಲ್ಲಿ ಟ್ರಂಪ್ ರ ವಿಶಾಲವಾದ ಟರ್ನ್ಬೆರಿ ಗಾಲ್ಫ್ ರಿಸಾರ್ಟ್ ಅಲ್ಲಿ ಡಿಸೈನ್ ಮಾಡಲಾಗಿತ್ತು. ಇದರ ಉದ್ದೇಶ ಅಮೆರಿಕ ಮತ್ತು ಯುರೋಪ್ನ ನಡುವೆ ಕಾರುಗಳ ಮೇಲಿನ ಟ್ಯಾಕ್ಸ್ ಕಡಿಮೆ ಮಾಡುವುದು, ಚೀನಾ ವಿರುದ್ಧ ಬಲಿಷ್ಠ ಆರ್ಥಿಕ ಮುಂಭಾಗ ರಚಿಸುವುದು, ಟೆಕ್ನಾಲಜಿ ಕ್ಷೇತ್ರದಲ್ಲಿ ಪರಸ್ಪರ ಸಹಾಯ ಮಾಡುವುದು. ಆದ್ರೆ ಈಗ ಯುರೋಪ್ ಅದನ್ನ ಡೀಪ್ ಫ್ರೀಜರ್ ಅಲ್ಲಿ ಹಾಕಿದೆ. ಇದರ ಅತಿ ದೊಡ್ಡ ಕಿಡಿ ಗ್ರೀನ್ಲ್ಯಾಂಡ್ ನಿಂದ ಅಂಟಿಕೊಂಡಿತು. ಯುರೋಪ್ಗೆ ಗ್ರೀನ್ಲ್ಯಾಂಡ್ ಕೇವಲ ಭೂಮಿಯ ತುಂಡಲ್ಲ, ಅದು ಅದರ ಸಾರ್ವಭೌಮತ್ವ ಮತ್ತು ಗೌರವದ ಪ್ರಶ್ನೆ. ಅವರಿಗೆ ಭಾಸವಾಯಿತು, ಇಂದು ಗ್ರೀನ್ಲ್ಯಾಂಡ್ ಕೇಳಿದ್ದಾರೆ, ನಾಳೆ ಬೇರೆ ಯಾವುದಾದ್ರೂ ದೇಶವನ್ನೇ ಕೇಳ್ತಾರೆ ಮತ್ತು ಅಲ್ಲಿಂದಲೇ ಇಡೀ ಆಟ ಪಲ್ಟಿ ಆಯಿತು. ಟ್ರಂಪ್ ಸಹ ಸೋಲನ್ನು ಒಪ್ಪಿಕೊಳ್ಳಿಲ್ಲ. ಅವರು ತಕ್ಷಣ ಮತ್ತೊಂದು ಅಲ್ಟಿಮೇಟಮ್ ಅನ್ನು ನೀಡಿದ್ರು. ಫೆಬ್ರವರಿ 1ರಿಂದ ಡೆನ್ಮಾರ್ಕ್, ಸ್ವೀಡನ್, ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ ನಂತಹ ದೇಶಗಳ ಮೇಲೆ ಭಾರಿ ದಂಡ ಅಂದರೆ ಟ್ಯಾರಿಫ್ ಆಗ್ತೀವಿ ಎಂದು ಘೋಷಿಸಿದ್ರು. ಗ್ರೀನ್ಲ್ಯಾಂಡ್ ಮೇಲೆ ಚರ್ಚೆ ಆಗದೆ ಇದ್ರೆ ಈ ಟ್ಯಾಕ್ಸ್ 25% ವರೆಗೆ ಹೋಗ್ಬೋದು. ಅಂದ್ರೆ ಈಗ ಇದು ಕೇವಲ ವ್ಯಾಪಾರದ ಮಾತಲ್ಲ, ಇದು ನೇರ ಆರ್ಥಿಕ ಯುದ್ಧ. ಆದ್ರೆ ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಶಾಕ್ ನೀಡುವಂತಹ ಮಾತನ್ನ ಹೇಳಿದ್ರು. ಅಮೆರಿಕ ಇರದೇ ಇದ್ರೆ ಇಂದು ನೀವೆಲ್ಲ ಜರ್ಮನಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ. ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ವರ್ಲ್ಡ್ ಎಕನಾಮಿ ಫೋರಂನಲ್ಲಿ ತುಂಬಿದ ಸಭೆಯಲ್ಲಿ ಇಂತಹ ಮಾತು ಹೇಳಿದ್ರೆ ಏನಾಗ್ತದೆ ಎಂದು ಊಹಿಸಿ. ದಾವೋಸ್ 2026ರಲ್ಲಿ ಅದೇ ಆಯ್ತು. ಡೊನಾಲ್ಡ್ ಟ್ರಂಪ್ 2ನೇ ವಿಶ್ವ ಯುದ್ಧದ ಉಲ್ಲೇಖ ನೀಡಿ ಈ ಲೈನ್ ಹೇಳಿದ್ರು. ಇಡೀ ಹಾಲಲ್ಲಿ ಆಘಾತದ ನಿಶಬ್ದ ಆವರಿಸಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯೆನ್ ಸೇರಿದಂತೆ ಅನೇಕ ಯುರೋಪಿಯನ್ ನಾಯಕರು ತಮ್ಮ ಕುರ್ಚಿಗಳ ಮೇಲೆ ಸ್ತಬ್ಧರಾದರು. ಅವರ ಬಳಿ ಉತ್ತರಕ್ಕೆ ಪದಗಳೇ ಇಲ್ಲದಂತಾಯಿತು. ಆದರೆ ಇದು ಕೇವಲ ಆರಂಭ. ಸುಮಾರು 1 ಗಂಟೆಯ ಸ್ಪೀಚಲ್ಲಿ ಟ್ರಂಪ್ ಅಮೆರಿಕದ ಯಶಸ್ಸಿನ ಅಂಕಿಅಂಶಗಳನ್ನು ಗಣಿಸಿದ್ರು. 5.4% GDP ಬೆಳವಣಿಗೆ, ಟ್ರಿಲಿಯನ್ಗಳ ಇನ್ವೆಸ್ಟ್ಮೆಂಟ್. ಆದರೆ ನಿಜವಾದ ಗುರಿ ಯುರೋಪ್ ಮತ್ತು ನಾಟೋ. ಟ್ರಂಪ್ ನೇರವಾಗಿ ಹೇಳಿದ್ರು, ನಾಟೋ ಒಂದು ಒನ್ ವೇ ಸ್ಟ್ರೀಟ್, ನಾವು ಅವರಿಗಾಗಿ 100% ನಿಲ್ತೀವಿ, ಆದ್ರೆ ಅವರು ಅಗತ್ಯ ಬಂದಾಗ ನಮಗಾಗಿ ನಿಲ್ತಾರೆಯೇ ಎಂದು ಸಂದೇಹ ಮಾಡಿದ್ರು. ನಾಟೋವನ್ನ ಹಣದ ವ್ಯರ್ಥ ಎಂದು ಹೇಳಿ ಯುರೋಪ್ ಮಹಾದ್ವೀಪ ಈಗ ಗುರುತಿಸಲಾಗದಷ್ಟು ಬದಲಾಗಿದೆ ಎಂದರು. ಗ್ರೀನ್ ಎನರ್ಜಿ ಮತ್ತು ಮೈಗ್ರೇಷನ್ ನೀತಿಗಳ ಮೇಲೆ ದಾಳಿ ಮಾಡಿ ವರ್ಲ್ಡ್ ವಾರ್ II ರೆಫರೆನ್ಸ್ ನೀಡಿದ್ರು. ಅವರ ನೇರ ಸೂಚನೆ ಅಮೆರಿಕವು ಯುರೋಪ್ ಅನ್ನು ಉಳಿಸಿತು. ಆದರೆ ಇಂದು ಯುರೋಪ್ ಅಮೆರಿಕದ ಸಹಾಯವನ್ನ ಮರ್ತೇ ಬಿಟ್ಟಿದೆ. ಇದು ಅಲ್ಲಿಗೆ ಮುಗಿಯಲಿಲ್ಲ. ಅತಿ ದೊಡ್ಡ ವಿಷಯ ಗ್ರೀನ್ಲ್ಯಾಂಡ್. ಹೌದು, ಗ್ರೀನ್ಲ್ಯಾಂಡ್ ಅನ್ನ ಮಂಚಿನ ತುಂಡು ಮತ್ತು ತಪ್ಪು ಲೊಕೇಶನ್ ಎಂದು ಹೇಳಿದ್ರು. ಆದ್ರೆ ಅಮೆರಿಕದ ಹೊರತು ಯಾರು ಅದನ್ನ ಸುರಕ್ಷಿತವಾಗಿ ಇರಿಸಲಾರರು ಎಂದು ಟ್ರಂಪ್ ಅವರು ಹೇಳಿದ್ರು. ಆಶ್ಚರ್ಯದ ಸಂಗತಿ ಏನಂದ್ರೆ, ಸ್ಪೀಚ್ ನಲ್ಲಿ ಟ್ರಂಪ್ ಅವರು ಹಲವು
ಹಲವು ಬಾರಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಅನ್ನ ಗೊಂದಲ ಮಾಡಿಕೊಂಡರು. ಆದರೆ ಸಂದೇಹ ಸ್ಪಷ್ಟ. ತಕ್ಷಣ ನೆಗೋಷಿಯೇಷನ್ ಮಾಡಿ ಇದು ಡೆನ್ಮಾರ್ಕ್ ಮತ್ತು ನಾಟೋದ ಸಹಯೋಗಿಗಳಿಗೆ ನೇರ ಸವಾಲು. ದಾವೋಸ್ನ ಆ ಸಂಜೆ ಯುರೋಪಿಯನ್ ನಾಯಕರು ಎಷ್ಟು ಸ್ತಬ್ಧರಾಗಿದ್ದರು ಅಂದ್ರೆ ತಕ್ಷಣ ಏನೂ ಹೇಳಲಿಲ್ಲ. ಆದ್ರೆ ಮರುದಿನ ಉರ್ಸುಲಾ ವಾನ್ ಡೆರ್ ಲೇಯನ್ ಸ್ಟೇಜ್ ಏರಿದ್ರು. ಟ್ರಂಪ್ ಬೆದರಿಕೆಗಳಿಗೆ ಸರಿಯಾದ ಉತ್ತರ ನೀಡಿ ಗ್ರೀನ್ಲ್ಯಾಂಡ್ಗೆ ಒಗ್ಗಟ್ಟು ತೋರಿಸಿದ್ರು. ಸ್ವಿಟ್ಜರ್ಲೆಂಡ್ ಅಧಿಕಾರಿಗಳು ಹೇಳಿದ್ರು, ಅಮೆರಿಕದ ರಾಷ್ಟ್ರಪತಿ ತನ್ನ ಸಹಯೋಗಿ ದೇಶದ ಮೇಲೆ ಶಕ್ತಿ ಬಳಸುವುದಿಲ್ಲ ಎಂದು ಹೇಳಬೇಕಾದ್ರೆ ಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಎಂದು ಅರ್ಥ ಮಾಡ್ಕೊಳ್ಳಿ. ಒಂದು ಹಳೆಯ ಕಥೆ ಇದೆ. ಎರಡು ಪರ್ವತಗಳು ಡಿಕ್ಕಿ ಹೊಡೆದ್ರೆ ನಡುವೆ ಕಣಿವೆ ಆಗುತ್ತದೆ. ಆದ್ರೆ ಈ ಬಾರಿ ವಿಷಯ ಬೇರೆಯಾಗಿದೆ. ಅಮೆರಿಕ ಯುರೋಪ್ ಡಿಕ್ಕಿಯಲ್ಲಿ ಭಾರತದಂತಹ ಶಕ್ತಿಗಳಿಗೆ ಹೊಸ ಎತ್ತರಕ್ಕೆ ಏರುವ ಅವಕಾಶ ಸೃಷ್ಟಿಯಾಗುತ್ತಿದೆ. ಈಗ ಪ್ರಶ್ನೆ ಏನಂದ್ರೆ, EU ಭಾರತದೊಂದಿಗೆ ಸೇರಿ ಅಮೆರಿಕಾಗೆ ನಿಜವಾದ ದೊಡ್ಡ ಶಾಕ್ ನೀಡಬಹುದೇ? ಇಂದಿನ ಜಿಯೋಪಾಲಿಟಿಕ್ಸ್ ನ ಕತೆ ಸಂಪೂರ್ಣ ಬದಲಾಗಿದೆ. ಒಂದು ಕಾಲದಲ್ಲಿ ದೇಶಗಳು ಸಾಲಿನಲ್ಲಿ ನಿಲ್ತಾ ಇದ್ವು. ಆದ್ರೆ ಇಂದು ಜಗತ್ತಿನ ಯಾವುದೇ ಗ್ಲೋಬಲ್ ಟೇಬಲ್ ನಲ್ಲಿ ಭಾರತದ ಕುರ್ಚಿ ಖಾಲಿ ಇದ್ರೆ ಆ ಮೀಟಿಂಗ್ ಅಪೂರ್ಣ ಎಂದು ಅರ್ಥ. ಸಪ್ಲೈ ಚೈನ್ ನಿರ್ವಹಣೆ ಆಗಿರ್ಲಿ, ಟೆಕ್ನಾಲಜಿ ಮಾತೆ ಆಗಿರ್ಲಿ, ಅಥವಾ ಡ್ರ್ಯಾಗನ್ ಅಥವಾ ಚೀನಾವನ್ನ ಬ್ಯಾಲೆನ್ಸ್ ಮಾಡುವುದಿರಲಿ, ಭಾರತ ಈಗ ಆಯ್ಕೆಯಲ್ಲ, ಅಗತ್ಯವಾಗಿದೆ. ಮತ್ತು ಸ್ನೇಹಿತರೆ, ಭಾರತ ಈಗ ಬದಲಾಗುತ್ತಿರುವ ಈ ಶಕ್ತಿಯ ಅತಿ ದೊಡ್ಡ ಸಾಕ್ಷಿ ಇತ್ತೀಚೆಗೆ ಸ್ವಿಟ್ಜರ್ಲೆಂಡ್ ನ ಹಿಮಾವೃತ ಭೂಮಿಗಳಲ್ಲಿ ಕಂಡು ಬಂದಿದೆ. ಅಂದ್ರೆ ದಾವೋಸ್ ಸೀನ್ ಅಮೆರಿಕನ್ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರ ಎಂಟ್ರಿ ಆಗುತ್ತೆ. ಇಡೀ ಜಗತ್ತಿನ ಗಮನ ಅವರ ಮೇಲಿತ್ತು. ಟ್ರಂಪ್ ತಮ್ಮ ಅಂದಾಜಿನಲ್ಲಿ ಮಾತನಾಡಲು ಶುರು ಮಾಡಿದ್ರು. ಗ್ರೀನ್ಲ್ಯಾಂಡ್ ನಿಂದ ಯುರೋಪಿಯನ್ ಯೂನಿಯನ್ ಅವರಿಗೆ ಪ್ರತಿ ವಿಷಯದ ಮೇಲೆ ಮಾತಾಡಿದ್ರು. ಅಮೆರಿಕದ ಆರ್ಥಿಕತೆ ಮತ್ತೆ ಹೇಗೆ ಓಡುತ್ತಿದೆ, ಹಣದುಬ್ಬರ ನಿಯಂತ್ರಣದಲ್ಲಿದೆ, ಹಾಗೂ ಅವರು ಮತ್ತೆ ಡೀಲ್ ಮೇಕಿಂಗ್ ಮೂಡ್ ನಲ್ಲಿ ಬಂದಿದ್ದಾರೆ ಎಂದು ಹೇಳಿದ್ರು. ಆದ್ರೆ ಇಡೀ ಸ್ಪೀಚ್ ನಲ್ಲಿ ಒಂದು ಟ್ವಿಸ್ಟ್ ಇತ್ತು. ಸ್ಪೀಚ್ ಮುಗಿಯಿತು, ಆದ್ರೆ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇತ್ತು. ಟ್ರಂಪ್ ಕೆಳಗೆ ಇಳಿದ ತಕ್ಷಣ ಮನಿ ಕಂಟ್ರೋಲ್ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ಪ್ರಶ್ನೆಯನ್ನ ಕೇಳಿದ್ರು. ಭಾರತಕ್ಕೆ ನಿಮ್ಮ ಪ್ಲಾನ್ ಏನು? ಅಲ್ಲಿ ಟ್ರಂಪ್ ದಾವೋಸ್ನ ಅತಿ ದೊಡ್ಡ ಹೆಡ್ಲೈನ್ ಆದ ಮಾತನ್ನ ಹೇಳ್ಬಿಟ್ರು. ಯಾವುದೇ ಗೊಂದಲ ಇಲ್ಲದೆ ಟ್ರಂಪ್ ಹೇಳಿದ್ರು, ನಾವು ಪ್ರಧಾನಮಂತ್ರಿ ಮೋದಿ ಅವರನ್ನ ಬಹಳ ಗೌರವಿಸ್ತೀವಿ. ಅವರು ಅದ್ಭುತ ವ್ಯಕ್ತಿ ಮತ್ತು ನನ್ನ ತುಂಬಾ ಒಳ್ಳೆಯ ಸ್ನೇಹಿತರು. ದಾವೋಸ್ನಲ್ಲೂ ಮೋದಿ ಮೋದಿ ಅನ್ನುವ ಧ್ವನಿ ಶುರುವಾಯಿತು. ಈಗ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಯಾವ ನಾಟೋವನ್ನ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ರು, ಅದೇ ನಾಟೋದ ಒಂದು ಶಕ್ತಿಶಾಲಿ ದೇಶ ಭಾರತಕ್ಕೆ ತನ್ನ ಅತಿ ದೊಡ್ಡ ಸೀಕ್ರೆಟ್ ಡಿಫೆನ್ಸ್ ಟೆಕ್ನಾಲಜಿಯನ್ನ ಏಕೆ ಒಪ್ಪಿಸ್ತಾ ಇದೆ. ಒಂದೆಡೆ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ಮತ್ತು ಆಕ್ರಮಣಕಾರಿ ನಾಯಕ ಎಂಬ ಚಿತ್ರಣ, ಇನ್ನೊಂದೆಡೆ ಭಾರತ ತನ್ನ ಶಾಂತಿಯುತ ನೀತಿ ಮತ್ತು ಬಲಿಷ್ಠ ನಿರ್ಧಾರಗಳೊಂದಿಗೆ ಜಗತ್ತಿನ ಶಕ್ತಿಶಾಲಿ ದೇಶಗಳೊಂದಿಗೆ ಕೈ ಜೋಡಿಸ್ತಾ ಇದೆ. ಭಾರತ ಸ್ಪಷ್ಟವಾಗಿ ಹೇಳಿತು, ನಾವು ಭೂಮಿಯನ್ನ ಕಬ್ಜಾ ಮಾಡೋರಲ್ಲ, ಬದಲಿಗೆ ಪ್ರಗತಿಯ ಮಾರ್ಗವನ್ನು ಆಯ್ಕೆ ಮಾಡುವವರು. ಆಶ್ಚರ್ಯದ ಸಂಗತಿ ಏನಂದ್ರೆ, ಟ್ರಂಪ್ ಅವರ ತೀಕ್ಷ್ಣ ಟ್ವೀಟ್ಗಳಲ್ಲಿ ನಾಟೋದ ಮೇಲೆ ಕಿಡಿಕಾರಿದ್ರು. ಆದ್ರೆ ಅದೇ ನಾಟೋದ ಪ್ರಮುಖ ಸದಸ್ಯ ಸ್ಪೇನ್ ಭಾರತಕ್ಕೆ ಬರ್ತಾ ಇದೆ. ಅದು ಭಾರತದ ಬೆಳೆಯುತ್ತಿರುವ ಶಕ್ತಿಗೆ ಸಲಾಂ ಮಾಡುತ್ತದೆ ಮತ್ತು ಇತಿಹಾಸ ಬದಲಾಯಿಸುವ ಹೊಸ ಅಧ್ಯಾಯ ಶುರು ಮಾಡುತ್ತದೆ. ಭಾರತ ಸ್ಪೇನ್ ಸ್ನೇಹ 70 ವರ್ಷಗಳಾಗುತ್ತಿದೆ. ಇದು ಕೇವಲ ವರ್ಷಗಳ ಎಣಿಕೆಯಲ್ಲ, ಭರವಸೆಯ ಕತೆ. ಒಂದು ಯುರೋಪಿಯನ್ ಶಕ್ತಿ ತನ್ನ ಡಿಫೆನ್ಸ್ ಟೆಕ್ನಾಲಜಿಯ ಕೀ ಭಾರತದ ಕೈಗೆ ಒಪ್ಪಿಸ್ತಾ ಇದೆ. ಇದೇ ಕಥೆಯ ಅತಿ ದೊಡ್ಡ ಅಧ್ಯಾಯ. ಟಾಟಾ ಏರ್ಬೇಸ್ ಡೀಲ್. ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ದೊಡ್ಡ ಘೋಷಣೆ ಮಾಡಿದ್ರು. 2026 ಭಾರತ ಸ್ಪೇನ್ ಸಂಬಂಧಗಳಿಗೆ ಐತಿಹಾಸಿಕವಾಗಿದೆ. ನಾವು ಡಿಪ್ಲೊಮ್ಯಾಟಿಕ್ ವಾರ್ಷಿಕೋತ್ಸವ ಮಾತ್ರವಲ್ಲ, ಕಲ್ಚರ್, ಟೂರಿಸಂ ಮತ್ತು AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ಯುಯಲ್ ಇಯರ್ ಘೋಷಿಸಿದ್ದೀವಿ. ಜೈಶಂಕರ್ ಸ್ಪಷ್ಟಪಡಿಸಿದ್ರು, ಭಾರತ ಮತ್ತು ಸ್ಪೇನ್ ನ ನೋಟ ಒಂದೇ. ಭಾರತ ಮುಂದಿನ ತಿಂಗಳು ಹೈ ಇಂಪ್ಯಾಕ್ಟ್ ಸಮಿಟಿ ಹೋಸ್ಟ್ ಮಾಡ್ತಾ ಇದೆ. ನಮ್ಮ AI ಮಾನವರಿಗಾಗಿ ಮತ್ತು ಜವಾಬ್ದಾರಿಯಿಂದ ಬಳಸಲಾಗುತ್ತೆ. ಭಾರತ ಸ್ಪೇನ್ ವ್ಯಾಪಾರ $8 ಬಿಲಿಯನ್ ಮೀರಿದೆ. ಇನ್ಫ್ರಾಸ್ಟ್ರಕ್ಚರ್, ರಿನ್ಯೂವಬಲ್ ಎನರ್ಜಿ ಅಥವಾ ಸ್ಮಾರ್ಟ್ ಸಿಟಿಗಳಲ್ಲಿ ಸ್ಪ್ಯಾನಿಷ್ ಕಂಪನಿಗಳು ಭಾರತದ ಪ್ರತಿ ಮೂಲೆಯಲ್ಲಿ ಕೆಲಸ ಮಾಡ್ತಿವೆ. ಈಗ ಅತಿ ರೋಮಾಂಚಕ ಭಾಗಕ್ಕೆ ಬನ್ನಿ. ಅಕ್ಟೋಬರ್ 2024ರಲ್ಲಿ PM ಮೋದಿ ಮತ್ತು ಸ್ಪೇನ್ನ PM ಉದ್ಘಾಟಿಸಿದ ಫ್ಯಾಕ್ಟರಿಯಲ್ಲಿ ಸೆಪ್ಟೆಂಬರ್ 2026ರ ಮೊದಲ ಮೇಡ್ ಇನ್ ಇಂಡಿಯಾ C295 ವಿಮಾನ ಹೊರಬರ್ತಾ ಇದೆ. C295 ಏನು? ಇದು ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇದು ನಮ್ಮ ವಾಯುಸೇನೆಯ ಹಳೆಯ ಹಾವ್ರೋ 748 ವಿಮಾನಗಳ ಸ್ಥಾನ ಪಡೆಯುತ್ತದೆ. ಡೀಲ್ ಪ್ರಕಾರ 16 ವಿಮಾನಗಳು ನೇರ ಸ್ಪೇನಿಂದ ಬರುತ್ತವೆ, ಆದ್ರೆ 40 ವಿಮಾನಗಳು ಸಂಪೂರ್ಣ ಭಾರತದಲ್ಲಿ ತಯಾರಾಗುತ್ತವೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ವಡೋರಾದಲ್ಲಿ ಇದನ್ನ ಮಾಡುತ್ತಿದೆ. ಅಲ್ಲಿ 18,000ಕ್ಕಿಂತ ಹೆಚ್ಚು ಪಾರ್ಟ್ಸ್ ಅಸೆಂಬಲ್ ಆಗುತ್ತವೆ. ಇದು ಮೊದಲ ಬಾರಿ ಭಾರತದಲ್ಲಿ ಪ್ರೈವೇಟ್ ಸೆಕ್ಟರ್ ಕಂಪನಿ ಮಿಲಿಟರಿ ಏರ್ಕ್ರಾಫ್ಟ್ ಅನ್ನ ತಯಾರಿಸ್ತಾ ಇದೆ. ಸ್ಪೇನ್ ನಾಟೋ ದೇಶ, ಭಾರತ ನಾನ್ ಅಲೈನ್ಡ್. ಆದರೂ ಸ್ಪೇನ್ ತನ್ನ ಹೈಟೆಕ್ ಟೆಕ್ನಾಲಜಿಯನ್ನ ಭಾರತಕ್ಕೆ ನೀಡ್ತಾ ಇದೆ. ಇದು ಭಾರತದ ಸ್ಮಾರ್ಟ್ ಡಿಪ್ಲೊಮೆಸಿ. ನಾವು ಯಾವುದೇ ಗುಂಪುಗಾರಿಕೆಯಲ್ಲಿ ಸಿಲುಕದೆ ನಮ್ಮ ಷರತ್ತುಗಳ ಮೇಲೆ ಜಗತ್ತಿನೊಂದಿಗೆ ವ್ಯಾಪಾರ ಮಾಡ್ತೀವಿ. ಸ್ಪೇನ್ ಡಿಫೆನ್ಸ್ ನಲ್ಲಿ ಮಾತ್ರವಲ್ಲ, ಭಾರತದ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಮತ್ತು 500 ಗಿಗಾವೇಟ್ ರಿನ್ಯೂವಬಲ್ ಎನರ್ಜಿ ಗುರಿಯಲ್ಲೂ ದೊಡ್ಡ ಪಾಲುದಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.